ಸಿಎಂ ಕುರ್ಚಿಗಾಗಿ ಕೊನೆಗೂ ಶುರುವಾಗಿದೆ ಒಕ್ಕಲಿಗ ವರ್ಸಸ್ ಅಹಿಂದ. ಆದಿಚುಂಚನಗಿರಿ ಸ್ವಾಮೀಜಿ ಬಳಿಕ ಒಕ್ಕಲಿಗರ ಸಂಘ ತಂತ್ರಕ್ಕೆ ಮುಂದಾಗಿದೆ. ಕಡೆಗೂ ಇಲ್ಲಿ ಜಾತಿಯನ್ನ ತಂದಾಯ್ತು, ಸಮುದಾಯಗಳನ್ನ ತಂದಿದ್ದಾಯ್ತು. ಪವರ್ ಶೇರಿಂಗ್ ವಿಚಾರ ಈಗ ಸಮುದಾಯಗಳ ನಡುವಿನ ಕಿಚ್ಚು ಹೊತ್ಕೊಳ್ಳೋದಕ್ಕೆ ಕಾರಣವಾಗಿದೆ. ಒಕ್ಕಲಿಗರ ಸಂಘದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬಿಗಿಪಟ್ಟನ್ನ ಹಿಡಿದು ಕೂತಿದ್ದಾರೆ. ಅಹಿಂದ ವರ್ಗದ ಪ್ರಬಲ ಹಿಂದುಳಿದ ಸಮುದಾಯದಿಂದಲೂ ಕೂಡ ಫೈಟ್ ಮಾಡಲಾಗ್ತಿದೆ. ಸಿದ್ದರಾಮಯ್ಯ ಪರ ಪ್ರಬಲ ಹಿಂದುಳಿದ ಸಮುದಾಯಗಳು ಬ್ಯಾಟಿಂಗ್ ಮಾಡ್ತಿದ್ದಾವೆ. ಡಿಕೆ ಸಿಎಂ ಆಗದೆ ಇದ್ರೆ ಒಕ್ಕಲಿಗ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಒಕ್ಕಲಿಗರ ಸಂಘ ಹೇಳಿದೆ. ಸಿದ್ದು ಕೆಳಗಿಳಿಸಿದ್ರೆ 90 ಶಾಸಕರ ಪದತ್ಯಾಗ ಆಗುತ್ತೆ ಅಂತ ಶೋಷಿತ ಒಕ್ಕೂಟ ಹೇಳ್ತಾ ಇದೆ. ಮತ್ತೊಂದು ಕಡೆ ಸಿದ್ದು ಪರ ನಿಲ್ಲೋದಕ್ಕೆ ಇವತ್ತು ಕುರುಬರ ಸಂಘ ಕೂಡ ತನ್ನ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಸಮುದಾಯಗಳು ಮುನ್ನೆಲೆಗೆ ಬಂದಿದ್ದಾವೆ ನೋಡಿ. ಸಮುದಾಯದ ಒಬ್ಬ ಸ್ವಾಮೀಜಿಗಳು ಇಲ್ಲ ಪೀಠಾಧಿಪತಿಗಳು ಮಠಾಧ್ಯಕ್ಷರು ಮುಂದಕ್ಕೆ ಬಂದ್ರೆ ಆ ಇಡೀ ಸಮುದಾಯ ಅವ್ರ ಹಿಂದೆ ನಿಂತ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಸಮುದಾಯ ನಿಂತ್ಕೊಂಡಿದ್ರೆ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಂತ್ಕೊಂಡಿದೆ. ನಿರ್ಮಲಾನಂದನಾಥ ಶ್ರೀಗಳು ಮೊದಲ ಹೇಳಿಕೆಯನ್ನು ಕಟ್ಟಿದ್ರು. ಡಿಕೆ ಶಿವಕುಮಾರ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸಿದ್ದರಾಮಯ್ಯ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿ. ಸದ್ಯಕ್ಕೆ ಈಗ ಸಿಎಂ ಕುರ್ಚಿ ಕಾಳಗ ಸಮುದಾಯಗಳ ನಡುವೆ ಕಿಚ್ಚು ಹೊತ್ಸೋದಕ್ಕೆ ಕಾರಣವಾಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ದ ಹೈ ಟೈಮ್ ಫಾರ್ ದಿ ಹೈಕಮಾಂಡ್ ಟು ಟೇಕ್ ಅ ಪ್ರಾಪರ್ ಡಿಸಿಷನ್. ನಿನ್ನೆ ಅಷ್ಟೇ ಅಹಿಂದ ವರ್ಗಗಳ ಒಕ್ಕೂಟ ಒಂದು ಸಭೆಯನ್ನು ನಡೆಸಿತ್ತು, ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇವತ್ತು ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರವಾಗಿ ನಿಲ್ಲೋದಕ್ಕೆ ಕುರುಬರ ಸಂಘ ಕೂಡ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ನಿರ್ಮಲಾನಂದನಾಥ ಶ್ರೀಗಳು ಹೇಳಿಕೆ ಕೊಟ್ಟಿದ್ರು, ನಿರಂಜನಾನಂದ ಪುರಿಗಳು ಹೇಳಿಕೆ ಕೊಟ್ಟಿದ್ರು. ಎಲ್ಲರೂ ಕೂಡ ಮಾತನಾಡಿದ್ರು, ಅವರವರ ಸಮುದಾಯಗಳ ಪರವಾಗಿ ಅವರವರು ಮಾತನಾಡ್ತಾ ಇದ್ದಾರೆ. ಆದರೆ ಇದು ಸಮುದಾಯಗಳ ನಡುವೆ ವೈಮನಸ್ಸಿಗೆ, ಸಮುದಾಯಗಳ ನಡುವೆ ಕಿಚ್ಚು ಹೊತ್ತುಕೊಳ್ಳೋಕೆ ಕಾರಣವಾಗಿರೋದು ಒಂದು ದೊಡ್ಡ ದುರಂತ. ಒಟ್ಟಾರೆಯಾಗಿ ಆದಿಚುಂಚನಗಿರಿ ಸ್ವಾಮೀಜಿಗಳು ಯಾವಾಗ ಹೇಳಿಕೆಯನ್ನ ಕೊಟ್ಟರು, ಅದ ನಂತರ ಒಕ್ಕಲಿಗರ ಸಂಘ ಕೂಡ ತಂತ್ರಕ್ಕೆ ಮುಂದಾಯಿತು. ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಒಕ್ಕಲಿಗ ನಾಯಕರು ರಾಜೀನಾಮೆ ಕೊಡಬೇಕಾಗತ್ತೆ, ಒಕ್ಕಲಿಗ ಶಾಸಕರು ಯಾರಿದ್ದಾರೆ ರಾಜೀನಾಮೆ ಕೊಡಬೇಕಾಗತ್ತೆ, ನಾವು ಇದನ್ನ ಧಿಕ್ಕರಿಸ್ತೀವಿ, ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ 2.5 ವರ್ಷ ಪ್ಲಸ್ ಮೊದಲ 5 ವರ್ಷ 7.5 ವರ್ಷಗಳ ಕಾಲ ಅವರು ಆಡಳಿತವನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ತ್ಯಾಗ ಪಕ್ಷಕ್ಕೆ ಬೇಕಾದಷ್ಟಿದೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಕ್ಕಲಿಗ ಸಮುದಾಯದ ಒತ್ತಾಯ ಆಗಿದೆ. ಇನ್ನೊಂದು ಕಡೆ ಅಹಿಂದ ವರ್ಗದ ಸಂಘಗಳು, ಸಂಸ್ಥೆಗಳು ಯಾವ್ಯಾವಿದ್ದಾವೆ ಅವರೂ ಕೂಡ, ಅಹಿಂದ ಸಮುದಾಯದವರು ಕೂಡ ಸಿದ್ದರಾಮಯ್ಯ ಅವರನ್ನೇ ನೀವು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಒಟ್ಟಾರೆ ಪವರ್ ಶೇರಿಂಗ್ ವಿಚಾರ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಈಗ ಇದು ಸಮುದಾಯಗಳ ನಡುವೆ ಕಿಚ್ಚು ಹೊತ್ಸೋದಕ್ಕೆ ಕೂಡ ಕಾರಣವಾಗಿದೆ. ರಾಘವೇಂದ್ರ, ಏನ್ ಹೇಳ್ತೀರಿ? ಇಂದು ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ನಡೀತಿರ್ತಕ್ಕಂತಹ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಾಮೀಜಿಗಳು ಮತ್ತೆ ಸಮುದಾಯದ ಮುಖಂಡರು ಎಂಟ್ರಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಕುರುಬ ಸಮುದಾಯದ ನಾಯಕರು ಮತ್ತೆ ಸ್ವಾಮೀಜಿಗಳು ಎಂಟ್ರಿ ಆದ್ರೆ, ಈ ಕಡೆ ಜೋರಾಗಿ ಒಕ್ಕಲಿಗ ಸಮುದಾಯದ ನಾಯಕರು ಮತ್ತೆ ಸ್ವಾಮೀಜಿಗಳು ಸಹ ಇದೀಗ ನೇರವಾಗಿ ಸಿಎಂ ಸ್ಥಾನಕ್ಕೋಸ್ಕರ ತಮ್ಮ ತಮ್ಮ ನಾಯಕರಿಗೆ ಕೊಡಿಸೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಕುರುಬ ಸ್ವಾಮೀಜಿಗಳು ಮತ್ತೆ ಕುರುಬ ಮುಖಂಡರು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯನವರನ್ನ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದೆ ಅದರ ಪರಿಣಾಮವನ್ನ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಕಡೆ ಒಪ್ಪಂದದ ಪ್ರಕಾರ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು, ಇಲ್ಲದಿದ್ರೆ ಒಕ್ಕಲಿಗ ಸಮುದಾಯನೂ ಸಹ ರೊಚ್ಚಿಗೆಳುವುದರಲ್ಲಿ ಸಂಶಯವಿಲ್ಲ, ಜೊತೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಘದ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರು ಎಚ್ಚರಿಕೆಯನ್ನ ಕೊಟ್ಟಿದ್ರು ಸುದ್ದಿಗೋಷ್ಠಿ ಮಾಡಿ. ಅದರ ಬೆನ್ನಲ್ಲೇ ಅಂದ್ರೆ ಅದಕ್ಕಿಂತ ಮುಂಚೆ ಕಿಡಿಯನ್ನ ಹಚ್ಚಿದ್ದು ಒಕ್ಕಲಿಗ ಸಮುದಾಯದಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು. ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ಕಷ್ಟವನ್ನ ಪಟ್ಟಿದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ, ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ ಅವರಿಗೆ ಕೂಡಲೇ ಏನು ಒಪ್ಪಂದ ಆಗಿದೆ ಆ ಒಪ್ಪಂದದಂತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅದನ್ನ ನಾವು ನಂಬ್ತೀವಿ, ಬಿಟ್ಕೊಡ್ತಾರೆ ಅಂತ ನಮ್ಗೆ ಆಶಾಭಾವನೆ ಇದೆ. ಸಿದ್ದರಾಮಯ್ಯನವರೊಬ್ಬ ಪ್ರಬುದ್ಧ ರಾಜಕಾರಣಿ, ಹೀಗಾಗಿ ಅವರು ಇದನ್ನೆಲ್ಲ ಮೈಮೇಲೆ ನಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಒಪ್ಪಂದದಂತೆ ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದೀಗ ಸಿಎಂ ಸ್ಥಾನಕ್ಕಾಗಿ ಇಬ್ಬರು ನಾಯಕರು ಕಚ್ಚಾಡ್ತಾ ಇದ್ರೆ, ಆ ಕಡೆ ಸಮುದಾಯನೂ ಸಹ ಇಬ್ಬರ ನಾಯಕರ ಪರ ನಿಂತಿರ್ತಕ್ಕಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು. ಸಿಂಧೂರ, ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ